ಹಾಯ್ ಹೆಲೋ ಫ್ರೆಂಡ್ಸ್, ಮೇಘಾ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮನೇಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು 5 ನಿಮಿಷದಲ್ಲಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾವಿವತ್ತು ಎಗ್ ರೈಸ್ ಮಾಡೋಕ್ಕೆ 1.5 ಗ್ಲಾಸಷ್ಟು ಅನ್ನಕ್ಕೆ ಮೀಡಿಯಮ್ ಸೈಜ್ದು 3 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧದಷ್ಟು ಗರಂ ಮಸಾಲ, ಮುಕ್ಕಾಲಷ್ಟು ಧನಿಯಾ ಪೌಡರ್, ಮತ್ತು ಒಂದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಮತ್ತು ಅರ್ಧ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. 3 ಇಂದ 4 ಹಸಿಮೆಣಸಿನ್ಕಾಯಿ ನೆಚ್ಕೊಂಡಿದ್ದೀವಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 3 ಮೊಟ್ಟೆನ ಒಡೆದು ಇದು ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಆನ್ ಮಾಡಿಕೊಂಡು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 3 ಇಂದ 2 ಟೀ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ, ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಆಮೇಲೆ ಈರುಳ್ಳಿ ಸ್ವಲ್ಪ ಕಲರ್ ಬಂದು ಫ್ರೈ ಆಗೋ ಗಂಟ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈರುಳ್ಳಿ ಇವಾಗ ಇಷ್ಟು ಮೀಡಿಯಮ್ ಆಗಿ ಸ್ವಲ್ಪ ಫ್ರೈ ಆಗಿದೆ. ಇಷ್ಟು ಕಲರ್ ಬಂದ್ರೆ ಸಾಕು. ನಾವು ಇದಕ್ಕೆ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈರುಳ್ಳಿ ಇಷ್ಟು ಫ್ರೈ ಆದ್ಮೇಲೆ ಇದ್ರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಹುರಿತೀವಿ. ಅದರಿಂದ ಸ್ವಲ್ಪ ಮೀಡಿಯಮ್ ಆಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ. ನಾವು ಇದಕ್ಕೆ ಮೊಟ್ಟೆ ಹೊಡೆದಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡೋಣ. ಮೊಟ್ಟೆ ಇವಾಗ ಇದು ಎಗ್ ಬುರ್ಜಿ ಟೈಪಲ್ಲಿ ಬಂದಿದೆ, ಉಡಿಯಾಗಿ. ಈ ಥರ ಉಡಿಯಾಗಿ ಆದರೆ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಡ. ನೋಡಿ, ಹಿಂಗಿದ್ರೆ ಸಾಕು. ಇದಕ್ಕೆ ನಾವೀಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಮೊದಲೇ ರೈಸ್ನ ಮಾಡಿಬಿಟ್ಟು ಆರಕ್ಕೆ ಅಂತ ಇಟ್ಕೊಂಡಿದ್ವಿ. ಇವಾಗ ನಾವು ಮಾಡಿಬಿಟ್ಟು ಹಾಕ್ತೀವಿ ಅಂದರೆ ಅದು ಫುಲ್ಲು ಮುದ್ದೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿದ್ವಿ. ಈಗ ಅದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಮೊದಲನೇ ತೋರಿಸಿದಂಗೆ ಎಲ್ಲ ಮಸಾಲ ಪೌಡರ್ಗಳನ್ನ ಹಾಕ್ಕೊಂಡಿದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟು ಅರ್ಧದಷ್ಟು ಪೆಪ್ಪರ್ ಪೌಡರು, ಅರ್ಧದಷ್ಟು ಗರಂ ಮಸಾಲ, ಮತ್ತು ಮುಕ್ಕಾಲಷ್ಟು ಧನಿಯಾ ಪೌಡರು, ಮತ್ತು ಅರ್ಧದಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹೋಟೆಲ್ ಸ್ಟೈಲಲ್ಲೆಲ್ಲ ಮಾಡೋಕ್ಕೋದ್ರೆ ನಾವು ವಿನಿಗರು, ಆಮೇಲೆ ಸೋಯಾ ಸಾಸು, ಚಿಲ್ಲಿ ಸಾಸ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ಆದರೆ ಇವಾಗ ಬ್ಯಾಚುಲರ್ಸ್ಗಳು ಇರ್ತಾರಲ್ಲ, ಅವ್ರಿಗೆ ಅದೆಲ್ಲ ತೊಗೊಂಬಂದು ಮಾಡೋಕ್ಕೆ ಅಷ್ಟೆಲ್ಲ ತಾಳ್ಮೆ ಇರೋದಿಲ್ಲ. ಸೊ ನಾವು ಮನೇಲೇ ಏನೇನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದರಲ್ಲೇ ಇದನ್ನು ನೀಟಾಗಿ ಮಾಡ್ಕೊಬೋದು. ಅದೇ ಥರನೇ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಹೋಟೆಲ್ ಸ್ಟೈಲಲ್ಲೇ ಮುದ್ದೆ ಥರ ಹಾಕ್ದಲೆ ಎಷ್ಟು ಉಡಿಯಾಗಿ ಬಂದಿದೆ. ಒಂಚೂರು ಸೀದಿಲ್ಲ, ಏನೂ ಆಗಿಲ್ಲ. ನೋಡಿ, ನೀಟಾಗಿ ಬಂದಿದೆ. ನಾವು ಹಾಕಿರೋ ಈ ರೈಸಲ್ಲಿ ಇಬ್ಬರು ಊಟ ಮಾಡ್ಕೋಬೋದು. ನೋಡಿ, ಇವಾಗ ನಾವು ಇದಕ್ಕೆ ಆವಾಗಲೇ ಹೆಚ್ಚಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೇ ನಾವು ಉಪಯೋಗಿಸ್ಕೊಂಡು ಹೋಟೆಲ್ ಸ್ಟೈಲ್ನಷ್ಟೇ ಚೆನ್ನಾಗಿರೋ ಎಗ್ ರೈಸು ಮನೆಯಲ್ಲೇ 5 ನಿಮಿಷದಲ್ಲಿ ಮಾಡ್ಕೊಬೋದು. ನಾವು ಏನೇ ಹೊರ್ಗಡೆಯಿಂದ ತಂದು ಮಾಡಬೇಕು, ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಅನ್ನೋ ಹಾಗಿಲ್ಲ. ಮನೇಲಿರೋ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ಕೊಬೋದು. ನೋಡಿ, ಇವಾಗ ಫೈನಲ್ ಆಗಿ ಎಗ್ ರೈಸ್ ಫುಲ್ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾವು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ.
ಮತ್ತು ನೀವು ಹೋಟೆಲಲ್ಲೆಲ್ಲ ಹೋಗಿ ತಿಂತೀವಿ ಅಂದರೆ ಅಲ್ಲಿ ಟೇಸ್ಟಿಂಗ್ ಪೌಡರು ಕಲರ್ಸು ಎಲ್ಲ ಹಾಕಿರ್ತಾರೆ, ಅದರಿಂದ ಫುಲ್ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲೇ ಇರೋ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿಕೊಂಡು ಮಸಾಲೆಗಳನ್ನ ಯೂಸ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಹೋಟೆಲ್ ಸ್ಟೈಲ್ಗಿಂತ ಚೆನ್ನಾಗಿ ಬರೋವಂಥ ಎಗ್ ರೈಸು ನೋಡಿ 5 ನಿಮಿಷದಲ್ಲಿ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ನಾವು ಮಾಡ್ಕೊಂಡಿರೋ ಎಗ್ ರೈಸ್ ಇವಾಗ ಫೈನಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನು ಮಾಡ್ತಾ ಇರ್ತೀವಿ. ನೀವು ಅದನ್ನು ಫಸ್ಟ್ ನೋಡಬೇಕು ಅಂದರೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಟಚ್ ಮಾಡಿ, ಹಾಗೂ ನಮ್ಮ ವೀಡಿಯೋಗಳನ್ನು ನೀವೇ ಫಸ್ಟ್ ನೋಡ್ಬೋದು. ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇನ್ನೂ ಬೇರೆ ಬೇರೆ ರೆಸಿಪಿಗಳನ್ನ ತೊಗೊಂಬರ್ತಾ ಇರ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.